ಗುರುಮಿಟ್ಕಲ್ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ್ ಅವರು ಕೂಡ ಯಾವುದೇ ತರಹದ ಭತ್ಯೆಯನ್ನ ಸ್ವೀಕಾರ ಮಾಡೋದಿಲ್ಲ, ನಾನು ಇದನ್ನ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ ಆಗ್ಲೇ ಹೇಳಿದ್ರು. ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ, ಸರ್ಕಾರದ ಅಕಾಮಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. 2012ರಿಂದ ಬೆಳಗಾವಿಯಲ್ಲಿ ಈ ಚಳಿಗಾಲದ ಅಧಿವೇಶನಕ್ಕಾಗೇನೆ ಸರ್ಕಾರ ಒಟ್ಟು 169.6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರೋದು. ನಮ್ಮ ಹಿತಕ್ಕಾಗಿ ಅಧಿವೇಶನವನ್ನ ಇವರು ಮಾಡೋದಿಲ್ಲ, ಅದು MLAಗಳು ತಮಗೆ ಬೇಕಾದ ರೀತಿಯಲ್ಲಿ ಶೋ ಮಾಡೋದಕ್ಕೆ ಒಂದು ವೇದಿಕೆ ಮಾತ್ರ ಅಂತ ಕೂಡ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ ಯೋಚನೆ ಮಾತಾಡಿ, ನಾನ್ ಪ್ರಶ್ನೆ ಮಾಡಿದ್ರೆ ನೀವು ಅಡ್ಡಿ ಪಡಿಸ್ತೀರಾ? ನೀವು ಉಪಮುಖ್ಯಮಂತ್ರಿಗಳು ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಡಿಸೆಂಬರ್ 8ನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಇದಕ್ಕೆ ಎಷ್ಟು ಗೊತ್ತಾ ಖರ್ಚಾಗ್ತಾ ಇರೋದು? 21 ಕೋಟಿ ರೂಪಾಯಿ ಅನ್ನೋ ಅಂದಾಜು ಪಟ್ಟಿಯನ್ನ ಜಿಲ್ಲಾಡಳಿತ ಸಲ್ಲಿಕೆ ಮಾಡಿದೆ. ಈ ಖರ್ಚು ವೆಚ್ಚದ ವಿವರ ಕೇಳ್ಬಿಟ್ರೆ ನಿಜಕ್ಕೂ ಶಾಕ್ ಆಗ್ಬಿಡತ್ತೆ. ಯಾಕಂದ್ರೆ ಅಷ್ಟೊಂದು ಖರ್ಚಾಗುತ್ತಾ ಅಂತ ಒಂದ್ ಕಡೆ, ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಒಂದು ಅಧಿವೇಶನ ಅಂತ ಮಾಡ್ತಾರಲ್ವಾ, ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರಲ್ವಾ, ಇದೆಲ್ಲದ್ರಿಂದ ರಾಜ್ಯದ ಜನರ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತಾ? ಈ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕಂದ್ರೆ ಈ ಡಿಸೆಂಬರ್ 8ರಿಂದ 19 ತನಕ 10 ದಿನಗಳ ತನಕ ಈ ಅಧಿವೇಶನ ನಡೆಯುತ್ತೆ. ಸೊ ಜಿಲ್ಲಾಡಳಿತ ಈಗ 21 ಕೋಟಿ ರೂಪಾಯಿ ವೆಚ್ಚವನ್ನ ಅಂದಾಜು ಮಾಡಿದೆ. ಕಳೆದ ವರ್ಷ ರಾಜ್ಯ ಸರ್ಕಾರ 15.3 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. ಇದು ಈ ವರ್ಷ 5.7 ಕೋಟಿ ರೂಪಾಯಿಗಳ ಹೆಚ್ಚಳ ಆಗಿರೋದು. 2012ರಿಂದ ಬೆಳಗಾವಿಯಲ್ಲಿ ಈ ಚಳಿಗಾಲದ ಅಧಿವೇಶನಕ್ಕಾಗೇನೆ ಸರ್ಕಾರ ಒಟ್ಟು 169.6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರೋದು. ಈ ಖರ್ಚು ಹಾಗೆ ವೆಚ್ಚ ಈಗ ಸಾರ್ವಜನಿಕ ಹಾಗೆ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನವನ್ನ ನಡೆಸೋ ಪ್ರಮುಖ ಉದ್ದೇಶ ಏನಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನ ಉತ್ತೇಜನ ಮಾಡೋದು, ಆಡಳಿತ ವಿಕೇಂದ್ರೀಕರಣ ಹಾಗೆ ಇಲಾಖಾ ಸಮತೋಲನವನ್ನ ಖಚಿತಪಡಿಸಿಕೊಳ್ಳೋದಾಗಿದ್ರು ಈ ಗುರಿಗಳನ್ನ ಎಷ್ಟು ಎಫೆಕ್ಟಿವ್ ಆಗಿ ಪೂರೈಕೆ ಮಾಡಿದಾರಾ ಇಲ್ವಾ, ಈ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಈ ವೆಚ್ಚ, ಪ್ರಯಾಣ, ವಸತಿ, ಭದ್ರತೆ, ಅತಿಥಿ ನಿರ್ವಹಣೆ, ತಾಂತ್ರಿಕ ಬೆಂಬಲ, ವಿಶೇಷ ಸಿಬ್ಬಂದಿಯ ನಿಯೋಜನೆ, ಸಾರಿಗೆ ಹಾಗೆ ಸುವರ್ಣಸೌಧದ ನಿರ್ವಹಣೆ ಸೇರಿದ ಹಾಗೆ ಇತರ ವೆಚ್ಚಗಳನ್ನ ಒಳಗೊಂಡಿರೋದ್ರಿಂದ ಹೆಚ್ಚುವರಿಯಾಗಿ ಸಂಪುಟ ಸಭೆಗಳು, ವಿಶೇಷ ಶಾಸಕಾಂಗ ಕಾರ್ಯಸ್ಥಳಗಳು, ಮಾಧ್ಯಮ ಸೌಲಭ್ಯಗಳು, ಪೊಲೀಸ್ ವ್ಯವಸ್ಥೆಗಳು, ಸಾರಿಗೆ ವ್ಯವಸ್ಥೆ ಹಾಗೆ ಪ್ರೋಟೋಕಾಲ್ ನಿರ್ವಹಣೆಗೆ ಹಣವನ್ನ ಹಂಚುತ್ತಾರೆ. ಇನ್ನು ಈ ಖರ್ಚು ವೆಚ್ಚಗಳ ಮಧ್ಯೆ ನಿರೀಕ್ಷೆಯ ರೀತಿಯಲ್ಲೇ ಕಲಾಪಗಳು ನಡೆಯುತ್ತಾ? ಖಂಡಿತ ಇಲ್ಲ. ಹೀಗಾಗಿ ಅಧಿವೇಶನವನ್ನ ನಡೆಸೋ ದಕ್ಷತೆ ಹಾಗೆ ಅಗತ್ಯತೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸೊ ನಿಜ ಹೇಳ್ಬೇಕಂತಂದ್ರೆ ಬಹುಶಃ ಪ್ರತಿ ವರ್ಷ ಒಂದು ವಿಚಾರದಲ್ಲಿ ಮಾತ್ರ ಹೆಚ್ಚು ಸೌಂಡ್ ಆಗುತ್ತೆ. ಅಂದ್ರೆ ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಅಧಿವೇಶನ ಅಂತಂದ್ರೆ ಅಲ್ಲಿ ಗಲಾಟೆ ಆಗತ್ತೆ. ವಿರೋಧ ಪಕ್ಷ, ಆಡಳಿತ ಪಕ್ಷ ಒಬ್ರನ್ನೊಬ್ರು ಆರೋಪ ಮಾಡ್ತಾ, ಪ್ರತ್ಯಾರೋಪವನ್ನ ಮಾಡ್ತಾ 10 ದಿನಗಳ ಕಾಲವನ್ನ ಹೀಗೆ ಕಳೆದ್ಬಿಡ್ತಾರೆ ಅಂತ. ಆದ್ರೆ ಕರ್ನಾಟಕದ ಜನರ ನಿಜವಾದ ಸಮಸ್ಯೆಗಳೇನು? ಅದಕ್ಕೆ ತಕ್ಷಣ ಪರಿಹಾರ ಸಿಗುತ್ತಾ ಇಲ್ಲಿ? ಕೆಲವರಿಗೆ ಹೇಗನ್ಸ್ಬಿಡುತ್ತೆ ಅಂತಂದ್ರೆ ಇದು ರಾಜಕೀಯದ ಒಂದು ಫಾರ್ಮ್ಯಾಲಿಟಿ ಅಂತ. ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ಸೌಂಡ್ ಮಾಡಿ, ಒಂದಷ್ಟು ಆರೋಪ ಮಾಡಿ, ಏನಂತ ಒಂದು ವಿಷಯ ಇರುತ್ತೆ ಅದನ್ನ ಪಾಯಿಂಟ್ ಔಟ್ ಮಾಡಿ 1-2 ದಿನ ಜಗಳ ಆಡಿ ಮತ್ತೆ ಎಲ್ರು ವಾಪಸ್ ತಾವೇನೇನ್ ಮಾಡ್ತಾ ಇದ್ರು ಹಾಗೆ ಆಗ್ಬಿಡ್ತಾರೆ. ಅಂದ್ರೆ ಆ ಅಧಿವೇಶನದ ಸಮಯದಲ್ಲಿ ಮಾತ್ರ ವಿಷಯ ಏನಿದೆ, ಸಮಸ್ಯೆ ಏನಿದೆ ಅಂತ ಒಂದಷ್ಟು ಚರ್ಚೆ ಮಾಡೋದು ಬಿಟ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಅಷ್ಟೊಂದು ಗಮನ ಹರಿಸೋದಿಲ್ಲ. ಈಗಂತೂ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಕೃಷಿಕರ ಸಂಕಷ್ಟ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ವಿದ್ಯುತ್ ವಿಚಾರ ಆಗಿರ್ಬೋದು, ಬರ, ನೀರಿನ ಸಮಸ್ಯೆ, ರಸ್ತೆ, ಮೂಲಸೌಕರ್ಯ, ಯುವಕರಿಗೆ ಉದ್ಯೋಗ, ಭ್ರಷ್ಟಾಚಾರ, ಆರೋಗ್ಯ, ಶಿಕ್ಷಣ, ಹೀಗೆ 1-2 ಸಾಕಷ್ಟು ಸಮಸ್ಯೆಗಳಿದೆ. ಇದೆಲ್ಲದಕ್ಕೂ ಕೂಡ ಪರಿಹಾರ ಬೇಕಾಗಿರೋದು ನೆಲದ ಮಟ್ಟದಲ್ಲಿ, ಅಂದ್ರೆ ಸರ್ಕಲ್ ಆಫೀಸ್ ಅಂತ, ಅಂದ್ರೆ ತಾಲೂಕು ಮಟ್ಟದಲ್ಲಾಗಿರ್ಬೋದು, ಇಲಾಖೆಗಳಲ್ಲಾಗಿರ್ಬೋದು. ಹೀಗೆ ಈ ಅಧಿವೇಶನ ಅನ್ನೋದು 7ರಿಂದ 10 ದಿನ ನಡೆದು ಬಿಟ್ರೆ ನಿಜವಾಗ್ಲೂ ಜನರ ಸಮಸ್ಯೆ ಬಗೆಹರಿಯುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಅಧಿವೇಶನ ಬೇಕಾ ಬೇಡ್ವಾ? ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ 2 ದೃಷ್ಟಿಕೋನಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇಲ್ಲಿ ಅಧಿವೇಶನ ಬೇಕು ಅಂತ ಹೇಳೋದಕ್ಕೆ ಒಂದಷ್ಟು ಕಾರಣ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಗಮನ ಹರಿಸಬೇಕು ಅಂತ ಬೆಳಗಾವಿಯನ್ನ ಹಾಗೆ ಧಾರವಾಡ, ಬಾಗಲಕೋಟೆ ಭಾಗವನ್ನು ಕೂಡ ಸರ್ಕಾರ ಸೀರಿಯಸ್ ಆಗಿ ನೋಡೋ ಹಾಗೆ ಮಾಡುತ್ತೆ ಅಂತ. ಇನ್ನು ಜನರ ಪ್ರಶ್ನೆಗಳನ್ನ ನೇರವಾಗಿ ಹೇಳೋ ಅವಕಾಶ ಇರುತ್ತೆ. ಆ ಭಾಗದ ಶಾಸಕರು ತಮ್ಮ ಪ್ರದೇಶದ ಸಮಸ್ಯೆಗಳನ್ನ ಜೋರಾಗಿ ಹೇಳ್ಕೊಳ್ಳೋ ಅವಕಾಶ ಇರುತ್ತೆ. ಇನ್ನು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅಂತ ಬಂದಾಗ ಸರ್ಕಾರ ಹಾಗೆ ವಿರೋಧ ಪಕ್ಷಗಳ ಚರ್ಚೆ, ಪ್ರಶ್ನೆ, ಉತ್ತರ ಇವುಗಳು ಕೂಡ ಇಲ್ಲಿ ಅಗತ್ಯ ಅಂತ ಅನ್ನಿಸ್ಕೊಳ್ಳುತ್ತೆ.
ಹಾಗೆ ಮತ್ತೊಂದು ಕಾರಣ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಅಕೌಂಟೇಬಿಲಿಟಿ ಬರುತ್ತೆ ಅನ್ನೋದು. ಇನ್ನು ಬೇಕಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಅವ್ರ ಪ್ರಕಾರ ರೈತರಿಗೆ ತಕ್ಷಣ ಬೆಂಬಲ ಸಿಗುತ್ತಾ ಇದರಿಂದ ಇಲ್ಲ, ಪ್ರಾಕ್ಟಿಕಲ್ ಬದಲಾವಣೆ ಅನ್ನೋದು ತೀರಾ ಕಮ್ಮಿ ಅಂತ. ಹೆಚ್ಚು ವೆಚ್ಚ ಮಾಡ್ತಾರೆ, ಕಡಿಮೆ ಫಲಿತಾಂಶ ಕಾಣಿಸ್ಕೊಳ್ಳುತ್ತೆ. ಗಲಾಟೆ ಮಾತ್ರ ಹೆಚ್ಚು ಇಲ್ಲಿ ಸುದ್ದಿ ಆಗೋದು, ಪರಿಹಾರ ಕಮ್ಮಿ ಅನ್ನೋದು. ಅಸೆಂಬ್ಲಿಯಲ್ಲಿ ದೊಡ್ಡ ಮಟ್ಟದ ಜಗಳ ಆಗುತ್ತೆ, ವಾಕೌಟ್ ಆಗುತ್ತೆ, ಸ್ಲೋಗನ್ಗಳನ್ನ ಕೂಗ್ತಾರೆ. ಒಂದ್ ರೀತಿಯಲ್ಲಿ ಸಾಮಾನ್ಯರ ಜನರ ಪ್ರಶ್ನೆಗೆ ಇಲ್ಲಿ ಗೆಲುವ ಅಂತ ಬಂದ್ರೆ ಬಹುಶಃ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಈ ಸಂಬಂಧವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಕೂಡ ಇದಕ್ಕೆ ಧ್ವನಿ ಎತ್ತಿದ್ರು. ಅದರಲ್ಲಿ ಗುರುಮಿಟ್ಕಲ್ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ್ ಅವರು ಕೂಡ ಲಾಸ್ಟ್ ಅಧಿವೇಶನದಲ್ಲಿ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಬೆಳಗಾವಿಯಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಯಾವುದೇ ತರಹದ ಭತ್ಯೆಯನ್ನ ಸ್ವೀಕಾರ ಮಾಡೋದಿಲ್ಲ, ನಾನು ಇದನ್ನ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ ಆಗ್ಲೇ ಹೇಳಿದ್ರು. ಅದರಂತೆ ಈಗಿನ ಅಧಿವೇಶನದಲ್ಲೂ ಕೂಡ ಹಾಗೆ ನಡ್ಕೊಳ್ತೀನಿ ಅಂತ ತಮ್ಮ ಹೇಳಿಕೆಗೆ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಧಿವೇಶನದಲ್ಲಿ ಭಾಗವಹಿಸಿದಾಗ ಸರ್ಕಾರ ಕೊಡುವಂತಹ ಟಿಎ ವಸತಿ ವ್ಯವಸ್ಥೆಯನ್ನ ಪಡೆಯೋದಿಲ್ಲ, ಕಲಾಪದ ವೇಳೆ ಚಹಾ ಉಪಹಾರ ಊಟ ಕೂಡ ಮಾಡದೆ ಹೊರಗಡೆಯಿಂದ ನನ್ನ ಸ್ವಂತ ಖರ್ಚಲ್ಲಿ ತರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಿಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ. ಉತ್ತರ ಕರ್ನಾಟಕದ ಸಮಸ್ಯೆಗೆ ಧ್ವನಿಯಾಗುವುದಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಪ್ರತಿ ವರ್ಷ ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇದರಿಂದ ಉತ್ತರ ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕಂತೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಕಳೆದ ಅಧಿವೇಶನದಲ್ಲಿ ನಡೆದಂತಹ ಚರ್ಚೆಗಳ ಬಗ್ಗೆ, ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಕೂಡ ಇಲ್ಲಿ ತನಕ ಜನರಿಗೆ ಯಾವ ವಿಚಾರನೂ ಗೊತ್ತಾಗಿಲ್ಲ ಅನ್ನೋ ಬೇಸರ ಅವರಿಗಿದೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗದ ರೈತರು, ಬಡವರು ಹಾಗೆ ಕಾರ್ಮಿಕರು, ಜನಸಾಮಾನ್ಯರು ಅನೇಕ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಭಿವೃದ್ಧಿ ಅನ್ನೋದೇ ಆಗ್ತಾ ಇಲ್ಲ. ಅನುದಾನದ ಭರವಸೆಯನ್ನ ಕೊಡ್ತಾರೆ, ಆದ್ರೆ ಅನುದಾನ ಕೊಡೋದಿಲ್ಲ. ಸೊ ಅಧಿವೇಶನದಲ್ಲಿ ಮಾತನಾಡಿ ಕಾಡಿ ಬೇಡಿ ಹೋಗೋದೇ ಆಗ್ತಾ ಇದೆ. ಕಳೆದ ಅಧಿವೇಶನದಲ್ಲಿ ಆದಂತಹ ಚರ್ಚೆಗಳ ವಿಷಯಗಳ ಬಗ್ಗೆ, ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳ ಬಗ್ಗೆ ರಾಜ್ಯದ ಜನತೆಗೆ ಇದುವರೆಗೂ ತಿಳಿಸಿಲ್ಲ. ನಾವೊಂದ್ ರೀತಿ 2 ವಾರಗಳ ಕಾಲ ಟೂರ್ಗೆ ಬಂದ್ ಹೋದಾಗ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ಕೊಂಡಿದ್ರು. ಸೊ ಕೇವಲ ಚರ್ಚೆ ಮಾತುಗಳಿಂದ ಜನ ಕಲ್ಯಾಣ ಅನ್ನೋದು ಅಸಾಧ್ಯ ಅನ್ನೋ ಮಾತನ್ನ ಕೂಡ ಅವ್ರು ಹೇಳ್ಕೊಂಡಿದ್ರು. ಸೊ ಇದು ಅವ್ರ ಒಬ್ಬರ ಧ್ವನಿ ಅಲ್ಲ, ಅನೇಕ ಉತ್ತರ ಕರ್ನಾಟಕ ಭಾಗದ ಶಾಸಕರು ಕೂಡ ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದಂತ ತಿಳ್ಕೊಂಡು ಒಂದು ದಿನ ಅಡ್ವರ್ಟೈಸ್ ತಗೊಂಡೆ ಅಧ್ಯಕ್ಷರೇ. ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ. ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದ ಎಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದ. ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪತ್ತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ. ಹಾಗೆ ಇಲ್ಲಿ ಅಧಿವೇಶನದಿಂದ ಕೆಲವೊಂದು ಒಳ್ಳೇದು ಕೂಡ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಲ್ಲವನ್ನೂ ನೆಗೆಟಿವ್ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ? ಸೊ ಕೆಲವೊಮ್ಮೆ ಸರ್ಕಾರ ತಕ್ಷಣದ ಘೋಷಣೆಗಳನ್ನ ಮಾಡ್ಬಿಡತ್ತೆ. ಇನ್ ಕೆಲವೊಂದ್ಸಲ ಬಿಲ್ಗಳು ಕೂಡ ಪಾಸ್ ಆಗುತ್ತೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಫಂಡ್ಸ್ ಘೋಷಣೆ ಆಗುತ್ತೆ. ರೈತರಿಗೆ ಹೊಸ ಯೋಜನೆಗಳು ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇದರಿಂದ ಸಿಗುತ್ತೆ. ಒಂದಷ್ಟು ನಿಜ ಆಗಿರೋದು ಕೂಡ ಸತ್ಯ. ಇನ್ನು ಅಲ್ಲಿನ ಜಿಲ್ಲೆಗಳ ಸಮಸ್ಯೆಗಳಿಗಾಗಿ ಸ್ಪೆಷಲ್ ವಿಚಾರಣೆ ಕೂಡ ನಡೀಬಹುದು. ಆದ್ರೆ ಈ ಎಲ್ಲವೂ ಅಂದ್ರೆ ವರ್ಷವಿಡೀ ಆಗುವಂತ ವಿಚಾರ ಕೇವಲ ಅಧಿವೇಶನದಲ್ಲಾಗೋ 7-8 ದಿನ ಅಥವಾ 10 ದಿನಗಳಲ್ಲಿ ಮಾತ್ರ ಆಗೋದಿಲ್ಲ. ಆದ್ರೆ ಸರಿಯಾದ ಪರಿಹಾರ ಯಾವುದು ಅಂತ ಬಂದಾಗ ಅಧಿವೇಶನ ಮಾತ್ರ ಇಲ್ಲಿ ಸಾಕಾಗೋದಿಲ್ಲ. ಅದಕ್ಕೆ ಅಧಿವೇಶನದ ನಂತರವೂ ಕೂಡ ಅದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಶಾಸಕರು ಕೇಳಿದ ಪ್ರಶ್ನೆಗಳಿಗೆ ಆ ಡಿಪಾರ್ಟ್ಮೆಂಟ್ನವರು, ಆ ಇಲಾಖೆಯವರು ಕೆಲಸವನ್ನ ಮಾಡ್ಬೇಕಾಗತ್ತೆ. ಚರ್ಚೆ ನಿಜವಾಗಿರ್ಬೇಕಾಗತ್ತೆ. ಅಲ್ಲಿ ಕೇವಲ ರಾಜಕೀಯ ನಾಟಕ ಅನ್ನೋದಷ್ಟೇ ಕಾಣಿಸ್ಕೊಳ್ಬಾರ್ದು. ಇನ್ನು ಉತ್ತರ ಕರ್ನಾಟಕದಲ್ಲಿರೋ ಸಮಸ್ಯೆಗಳ ಬಗ್ಗೆ ನಮಗೆ ಗಮನ ಇರುತ್ತೆ ಅಂತ ಹೇಳೋಕೆ 8-10 ದಿನ ಮಾತ್ರ ಸಾಕಾಗೋದಿಲ್ಲ. ಇಡೀ ವರ್ಷ ಅದ ಕಡೆ ಗಮನ ಹರಿಸಬೇಕಾಗತ್ತೆ. ಇನ್ನು ವಿಭಾಗಗಳ ಜವಾಬ್ದಾರಿಯನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಯಾರು ಯಾವ ಕೆಲಸವನ್ನ ಮಾಡಬೇಕು, ಯಾವಾಗ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸ್ಬೇಕಾಗತ್ತೆ. ಇನ್ನು ಟೆಕ್ ಟ್ರ್ಯಾಕಿಂಗ್ ಅನ್ನುವಂತ ವಿಚಾರ, ಅಂದ್ರೆ ಯಾವ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಯಾವ ಕೆಲಸ ಆಗಿದೆ ಅದನ್ನ ಜನರು ನೋಡೋ ರೀತಿಯಲ್ಲಿ ಆನ್ಲೈನ್ ಟ್ರ್ಯಾಕಿಂಗ್ ಇದ್ರೆ ಇನ್ನು ಒಳ್ಳೇದು ಅನ್ನೋ ಅಭಿಪ್ರಾಯ ಕೂಡ ಇದೆ. ಇನ್ನು ಜನರಲ್ಲಿ ಯಾವ ರೀತಿ ಭಾವನೆ ಇದೆ ಅಂತಂದ್ರೆ, ನಮ್ಮ ಹಿತಕ್ಕಾಗಿ ಅಧಿವೇಶನವನ್ನ ಇವ್ರು ಮಾಡೋದಿಲ್ಲ, ಅದು MLAಗಳು ತಮಗೆ ಬೇಕಾದ ರೀತಿಯಲ್ಲಿ ಶೋ ಮಾಡೋದಕ್ಕೆ ಒಂದು ವೇದಿಕೆ ಮಾತ್ರ ಅಂತ ಕೂಡ ಕರೆಯೋದಕ್ಕೆ ಶುರು ಮಾಡಿದ್ದಾರೆ.
ಆದ್ರೆ ಒಂದಷ್ಟು ಮಂದಿಗೆ ಒಂಚೂರು ನಂಬಿಕೆ ಇದೆ, ಚರ್ಚೆಗಳಾದ್ರೇನೆ ಒತ್ತಡ ಆಗೋದು, ಸೊ ಈ ಒತ್ತಡ ಬಂದ್ರೇನೆ ಸರ್ಕಾರ ಕೆಲಸ ಮಾಡುತ್ತೆ ಅಂತ. ಸೊ ಇದೆರಡೂ ಕೂಡ ಪ್ರಾಕ್ಟಿಕಲಿ ನಿಜ ಅಂತ ಒಪ್ಕೊಳ್ಬೇಕಾಗತ್ತೆ. ಸೊ ಅಂತಿಮವಾಗಿ ಹೇಳೋದಾದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಬೇಕಾ ಬೇಡವಾ ಅನ್ನೋದಕ್ಕೆ ಒಂದಷ್ಟು ಮಂದಿ ಹೌದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ರಾಜ್ಯದಲ್ಲಿ ಕೆಲಸ ಆಗಬೇಕು, ಅಕೌಂಟೆಬಿಲಿಟಿ ಇರಬೇಕು ಅನ್ನೋದಾದ್ರೆ ಸಮಸ್ಯೆಗಳನ್ನ ಹೊರತೆಗೆದು ಚರ್ಚೆ ಮಾಡೋ ಅಗತ್ಯ ಇದೆ. ಸೊ ಪರಿಹಾರ ಸಿಗೋದು ಸರ್ಕಾರ ಹಾಗೆ ಇಲಾಖೆಗಳ ಕಾರ್ಯಕ್ಷಮತೆ ಮೇಲೆ ಡಿಪೆಂಡ್ ಆಗುತ್ತೆ, ಅಧಿವೇಶನದ ಮೇಲೆ ಮಾತ್ರ ಅಲ್ಲ. ಜನರಿಗೆ ಲಾಭ ಆಗೋದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಅಧಿವೇಶನದಲ್ಲಿ ಕೇಳಿದಂತಹ ಪ್ರಶ್ನೆಗಳ ಪಬ್ಲಿಕ್ ಲಿಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಯಾವ ಸಮಸ್ಯೆಗೆ ಯಾವ ದಿನ ಕೆಲಸ ಮುಗಿಬೇಕು ಅನ್ನೋದ್ರ ಬಗ್ಗೆ ಡೆಡ್ ಲೈನ್ ಅನ್ನ ಹಾಕ್ಬೇಕಾಗತ್ತೆ. ಇಲಾಖೆಗಳು ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ಜನರಿಗೆ ತೋರಿಸ್ಬೇಕಾಗತ್ತೆ. ಸೊ ರಾಜಕೀಯ ಜಗಳ ಕಮ್ಮಿ ಮಾಡಿ ನಿಜವಾದ ಕೆಲಸವನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಲಾಂಗ್ ಟರ್ಮ್ ಯೋಜನೆಯನ್ನ ಘೋಷಣೆ ಮಾಡಬೇಕಾಗತ್ತೆ. ಇದೆಲ್ಲವೂ ಆದ್ರೆ ಬೆಳಗಾವಿ ಅಧಿವೇಶನ ನಿಜವಾಗ್ಲೂ ಉಪಯೋಗ ಆಗತ್ತೆ ಅಂತ ಹೇಳಬಹುದು. ಸೊ ಕೊನೆಯದಾಗಿ ಅಧಿವೇಶನ ಅನ್ನೋದು ಒಂದು ವೇದಿಕೆ ಮಾತ್ರ, ಅದು ನಾಗರಿಕರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಆಗಿರೋದಿಲ್ಲ. ಆದ್ರೆ ಆ ವೇದಿಕೆಯನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಚರ್ಚೆಗಳು, ನಿರ್ಧಾರಗಳು, ಪ್ರಸ್ತಾಪಗಳು, ಒತ್ತಡ ಇವೆಲ್ಲದರಿಂದ ಕೆಲಸ ಆಗ್ಬೇಕಾಗತ್ತೆ. ಸೊ ನಿಧಾನವಾಗಾದ್ರೂ ಆಗುತ್ತೆ ಅನ್ನೋ ಒಂದು ಸಣ್ಣ ಆಶ್ವಾಸನೆ ಕೆಲವರಿಗಿದೆ. ಇಲ್ಲಿ ಜನ, ಶಾಸಕರು, ಸರ್ಕಾರ ಎಲ್ಲರೂ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಮಾತ್ರ ಬೆಳಗಾವಿ ಚಳಿಗಾಲದ ಅಧಿವೇಶನ ನಿಜವಾದ ಅರ್ಥವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬಹುದು. ಸೊ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗಾಗಲೇ ಖರ್ಚು ವೆಚ್ಚ ಎಷ್ಟಾಗತ್ತೆ ಇದೆಲ್ಲದ್ರ ಬಗ್ಗೆ ಹೇಳಿದೀನಿ. ಒಂದಷ್ಟು ಈ ಅಧಿವೇಶನ ಬೇಕಾ ಬೇಡ ಅನ್ನೋ ಮನೋಭಾವನೆ ಯಾರ್ಯಾರಿಗಿದೆ, ಯಾವ ರೀತಿಯ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಅನ್ನೋದನ್ನು ಕೂಡ ಹೇಳಿದೀವಿ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.